ನಮಸ್ಕಾರ, ವೆಲ್ಕಮ್ ಟು ದ ಚಾನೆಲ್. ಇವತ್ತು ನಾವು ಲಾಲ್ ಬಾಗಲ್ಲಿ ಫ್ಲವರ್ ಶೋ ನೋಡೋದಕ್ಕೆ ಬಂದಿದ್ದೀವಿ. ಸೊ ಎವ್ರಿ ಇಯರ್ ಬರ್ತೀವಿ. ಸೊ ಈ ಇಯರು ಇನ್ನೊಂದು ಸಲ ಬಂದಿದ್ದೀವಿ. ಇಯರ್ಲಿ 2 ಟೈಮ್ಸ್ ಆಗುತ್ತಲ್ವಾ. ಲಾಸ್ಟ್ ಇಯರ್ ಕೂಡ ಬಂದಿದ್ದೆ, ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ. ಇದು ಬಂದುಬಿಟ್ಟು ರಿಪಬ್ಲಿಕ್ ಡೇದು ಫ್ಲವರ್ ಶೋ. ಸೊ ಬಂದಿದ್ದೀವಿ, ನಮ್ಮ ಜೊತೆ ನಿಮಗೂ ತೋರಿಸ್ತೀವಿ ಏನೇನಿರುತ್ತೆ, ಹೇಗಿರುತ್ತೆ ಅಂತ. ಸೊ ಹೋಗೋಣ, ಸ್ಟಾರ್ಟ್ ಮಾಡಿದ್ದೀವಿ, ಹೋಗ್ತಾ ಇದ್ದಾರೆ ಅಲ್ಲಿ. ಈ ವರ್ಷದ ರಿಪಬ್ಲಿಕ್ ಡೇ ಫ್ಲವರ್ ಶೋ ಬಂದುಬಿಟ್ಟು 18ನೇ ತಾರೀಕು ಗುರುವಾರ ದಿವಸ ಓಪನ್ ಆಯಿತು. ನಾವು 19ನೇ ತಾರೀಕು ಶುಕ್ರವಾರ ಹೋಗಿರೋದು. ನನಗೆ ತುಂಬ ಇಷ್ಟವಾದ ಫ್ಲವರ್ ಶೋ ಅಂದರೆ ಲಾಸ್ಟ್ ಇಯರ್ ನಡೆದಂತಹ ರಿಪಬ್ಲಿಕ್ ಡೇನ ಫ್ಲವರ್ ಶೋ. ಏನಕ್ಕೆ ಅಂದರೆ ಹೊರಗಡೆಯಿಂದಲೇ ತುಂಬ ಗ್ರ್ಯಾಂಡಾಗಿ ಎಲ್ಲ ಇಟ್ಟಿದ್ರು. ಈ ಸಲದ ಇಂಡಿಪೆಂಡೆನ್ಸ್ ಆಗಿರ್ಬೋದು ಅಥವಾ ರಿಪಬ್ಲಿಕ್ ಡೇ ಏನಿದೆಯೋ, ನಾವು ಹೋಗುವಂಥ ದಾರಿಯಲ್ಲಿ ಏನಿಲ್ಲ ಇರುತ್ತೆ ನೋಡಿ, ಅದು ಹಾಗೇ ಇದೆ. ಅಂದರೆ ನಾರ್ಮಲ್ ಡೇಸಲ್ಲಿ ಬಂದರೂ ಕೂಡ ಈ ರೀತಿ ಇದೆಲ್ಲ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ವಲ್ಪ ಫ್ಲವರ್ನೆಲ್ಲ ಅಲ್ಲಿ ಇಲ್ಲಿ ಚೇಂಜ್ ಮಾಡಿದ್ದಾರೆ. ಅದು ಬಿಟ್ಟು ನಾರ್ಮಲ್ ಆಗಿದೆ ರೋಡು, ಅಂದರೆ ಹೋಗುವಂಥ ಪಾತ್ವೆಯಲ್ಲಿ ಅಥವಾ ಹೊರಗಡೆ ಗ್ಲಾಸ್ ಹೌಸ್ ಬಿಟ್ಟು ಹೊರಗಡೆ ಏನಿದೆ ಅಲ್ಲೆಲ್ಲ ಸ್ವಲ್ಪ ಪೋಸ್ಟರ್ ಹಾಕಿ ನಾರ್ಮಲ್ ಡೇಸಲ್ಲಿ ಹೆಂಗಿರುತ್ತೆ ಹಾಗೇನೇ ಇದೆ. ಫ್ಲವರ್ಸ್ಗಳು ಸ್ವಲ್ಪ ಚೇಂಜ್ ಆಗಿ ಅಟ್ರಾಕ್ಟಿವ್ ಆಗಿದೆ ಅಷ್ಟೇ. ಇವಾಗ ನಾವು ಗ್ಲಾಸ್ ಹೌಸ್ ಒಳಗಡೆ ಹೋಗೋಣ. ಈ ಸಲದ ರಿಪಬ್ಲಿಕ್ ಡೇನ ಫ್ಲವರ್ ಶೋದಲ್ಲಿ ನಮಗೆ ಬಸವಣ್ಣನವರ ಥೀಮ್ ಕಾಣೋಕ್ಕೆ ಸಿಗುತ್ತೆ. ಹಾಗೆ ಬಸವಣ್ಣನವ್ರ ಬಗ್ಗೆ ಕರ್ನಾಟಕದಲ್ಲಿ ಯಾರೆಲ್ಲ ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೆ ಅವರಿಗೆಲ್ಲರಿಗೂ ಇದು ಚಿಕ್ಕ ವಯಸ್ಸಿಂದನೇ ಗೊತ್ತಿರುತ್ತೆ. ವಚನ ಸಾಹಿತ್ಯ ಆಗಿರ್ಬೋದು, ಅವರು 12ನೇ ಶತಮಾನದಲ್ಲೇ ಮಾಡಿದಂತಹ ಒಂದು ಸಮಾನತೆ, ಆಮೇಲೆ ಮಹಿಳೆಯರ ಪರ ಹೋರಾಟ, ಈ ರೀತಿ ತುಂಬಾ ಸಮಾಜ ಸುಧಾರಣೆ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲೇ ಅವ್ರ ಬಗ್ಗೆ ಸ್ವಲ್ಪನಾದರೂ ನಾಲೇಜನ್ನು ತಿಳ್ಕೊಂಡು ಬಂದಿರ್ತಾರೆ ಯಾರೆಲ್ಲ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೆ ನೋಡಿ ಅವರು. ಆ್ಯಂಡ್ ಹಿಸ್ಟ್ರಿಯಲ್ಲಿ ಕೂಡ ಅವ್ರ ಬಗ್ಗೆ ಇದೆ. ಸೊ ಅದರ ಬಗ್ಗೆನೇ ಈ ವರ್ಷದ ಥೀಮ್ ಇರೋದು. ನಾವು ಕೂಡ ಒಳಗಡೆ ಹೋಗಿ ನೋಡೋಣ ಏನೇನು ಇದೆ ಅಂತ.
ಬಂದುಬಿಟ್ಟು ಅಲ್ಲಮ್ಮ ಪ್ರಭು. ಹಾಗೆ ಇದು ಬಂದುಬಿಟ್ಟು ವಚನಗಳ ಗೋಷ್ಠಿ. ಇಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಬಂದು ವಚನಗಳನ್ನು ಕೇಳ್ತಾ ಇದ್ರು, ಹಾಗೆ ಇವರು ವಚನಗಳನ್ನು ವಾಚಿಸ್ತಾ ಇದ್ರು. ಅದರ ಒಂದು ಥೀಮ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಫಲ ಪುಷ್ಪ ಎಲ್ಲ ಇರುತ್ತೆ. ಸೊ ಅದರಲ್ಲೂ ನಾವು ವೆರೈಟಿ ಆಫ್ ಹೂಗಳನ್ನು ನೋಡಿದಾಗಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನಮಗೆ ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ. ಈ ನೋಡದೇ ಇರುವಂತಹ ಕಾಯಿಗಳು ಅಂದರೆ ರುದ್ರಾಕ್ಷಿ ಕಾಯಿ ಇದ್ದಾಗ ಹೇಗಿರುತ್ತೆ, ಅದ್ರ ಜೊತೆಗೆ ಬೇಕಾದಷ್ಟು ಹಣ್ಣುಗಳನ್ನು ಕೂಡ ನೋಡಿದೆ, ಚಿಕ್ಕ ಚಿಕ್ಕದು. ನನಗಂತೂ ತುಂಬಾ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಹಾಗೆ ಇನ್ಫಾರ್ಮೇಷನ್ ಕೂಡ ಸಿಕ್ತು. ಇದು ಬಸವಣ್ಣನವರ ತಾಯಿ ಮಾದಲಾಂಬಿಕೆಯ ತವರು ಮತ್ತು ಬಸವಣ್ಣನವರ ಜನ್ಮಸ್ಥಳದ ಸ್ಮಾರಕ. ಇದು ಕೂಡಲ ಸಂಗಮದಲ್ಲಿ ನಿರ್ಮಿಸಿದಂತಹ ಬಸವ ಐಕ್ಯ ಮಂಟಪ. ಈ ಸಲದ ಫ್ಲವರ್ ಶೋ ಬಸವಣ್ಣನವರ ವಚನ ಸಾಹಿತ್ಯದ ಬಗ್ಗೆ ಇರೋದ್ರಿಂದ ಅವರ ಜೊತೆಗೆ ಅಕ್ಕ ಮಹಾದೇವಿ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಗಂಗಾಂಬಿಕೆ, ನೀಲಾಂಬಿಕೆ ಹೀಗೆ ಬೇರೆ ಬೇರೆ ವಚನಕಾರರ ಪ್ರತಿಮೆಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಹಾಗೆ ಅಕ್ಕ ಮಹಾದೇವಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ, ಈ ವಿಚಾರ ನಾನು ಬುಕ್ಕಲ್ಲಿ ಕೂಡ ಓದಿದ್ದೆ.
ಏನಂದರೆ ಅವರ ಒಂದು ಕೂದಲಿಂದಾನೇ ಅವರ ಡ್ರೆಸ್ನ ಮಾಡ್ಕೋತಾ ಇದ್ರು ಅಂತ. ಅಷ್ಟು ಉದ್ದವಾದ ಮತ್ತು ದಟ್ಟವಾದ ಕೂದಲು ಅಕ್ಕ ಮಹಾದೇವಿಯವರಿಗಿತ್ತು. ಹಾಗೆ ಈ ಪ್ರತಿಮೆ ಕೂಡ ಅದೇ ರೀತಿ ಇದೆ ನೋಡಿ. ಬಸವಣ್ಣನವರು ಸಾಮಾಜಿಕ ತಾರತಮ್ಯ, ಮೂಢನಂಬಿಕೆ, ಆಚರಣೆ ಎಲ್ಲನ ತಿರಸ್ಕರಿಸಿದರು. ಆದರೆ ಅವರು ಒಂದು ಇಷ್ಟಲಿಂಗನ ಪರಿಚಯ ಮಾಡ್ತಾರೆ. ಅದೇ ಇದು ಬಸವ ಪ್ರಣೀತ ಇಷ್ಟಲಿಂಗ ಅಂತ. ಹಾಗೆ ಗ್ಲಾಸ್ ಹೌಸ್ ಒಳಗಡೆ ನೋಡಿದ್ದಾಯಿತು. ತುಂಬಾ ಚೆನ್ನಾಗಿದೆ, ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ಹಾಗೆ ಇವಾಗ ಹೊರಗಡೆ ಸ್ವಲ್ಪ ನೋಡ್ತಾ ಇದ್ದೀವಿ ಏನೇನಿದೆ ಅಂತ. ಹೇಗಾಯಿತು? ಫುಲ್ ಟಯರ್ಡ್ ಆಯಿತು.
ತುಂಬಾ ಸ್ಟಾಲ್ಗಳಿದೆ, ಬಟ್ ನಾವು ಯಾವುದೇ ಸ್ಟಾಲ್ಗೆ ವಿಸಿಟ್ ಮಾಡಿಲ್ಲ. ಆಹನ ಸ್ಕೂಲಿಗೆ ಬಿಟ್ಟು ಬಂದಿದ್ವಿ. ನಾನು ಅವನ ಹತ್ರ ಕೇಳಿದ್ದೆ ಬಾ ಅಂತ, ಅವನು ಇಲ್ಲ ನನಗೆ ಇಷ್ಟ ಆಗೋದಿಲ್ಲ, ನಾನು ಬರಲ್ಲ ಅಂದ್ಬಿಟ್ಟ. ಯಾಕೆಂದರೆ ಮಕ್ಕಳಿಗೆಲ್ಲ ಅಷ್ಟೊಂದು ಇಷ್ಟು ಚಿಕ್ಕ ಏಜಲ್ಲೆಲ್ಲ ಅದೆಲ್ಲ ಗೊತ್ತಾಗೋದಿಲ್ಲ. ಹಾಗಾಗಿ ಅವನನ್ನು ಸ್ಕೂಲಿಗೆ ಬಿಟ್ಟು ನಾವಿಬ್ಬರೇ ಬಂದಿದ್ವಿ. ಸೊ ಯಾವುದೇ ಸ್ಟಾಲಿಗೆ ವಿಸಿಟ್ ಮಾಡಿಲ್ಲ. ಹಾಗೆ ನಾನಿಲ್ಲಿ ನನಗೆ ಗೊತ್ತಿರುವ ಕೆಲವು ವಿಚಾರನ ಶೇರ್ ಮಾಡಿದ್ದೀನಿ. ಸೊ ನೀವು ಕೂಡ ಬನ್ನಿ. 18ನೇ ತಾರೀಕಿನ 28ನೇ ತಾರೀಕು ತನಕ ಇರುತ್ತೆ. ಇನ್ಫಾರ್ಮೇಷನ್ಗಳು ಸಿಗುತ್ತೆ ಆ್ಯಂಡ್ ಕಣ್ಣಿಗೆ ತುಂಬ ಖುಷಿ ಅನಿಸುತ್ತೆ ಆ ಫ್ಲವರ್ಗಳೆಲ್ಲ ನೋಡಿದಾಗ. ಹಾಗೆ ಯಾರಿಗೆ ಬರೋಕ್ಕಾಗಲ್ಲ ಈ ವಿಡಿಯೋನ ನೋಡಿ ಶೇರ್ ಮಾಡಿ. ಆಮೇಲೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಲೈಕ್, ಶೇರ್, ಕಾಮೆಂಟ್ ಎಲ್ಲ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.